ನಿಮ್ಮೊಬ್ಬರ ಎಮೋಷನ್ ಅಲ್ಲ, ಪ್ರತಿಯೊಬ್ಬರ ಎಮೋಷನ್. ಇವತ್ತು ಅವ್ರ ಬರ್ಡೇ, ಎಷ್ಟು ಮಿಸ್ ಮಾಡ್ಕೊತೀರಾ? ನಾನು ರಿಪೋರ್ಟರ್ ಆಗಿದ್ದಾಗ ಫಸ್ಟ್ ಟೈಮ್ ಭೇಟಿ ಆಗಿದ್ದು ಅಪ್ಪು ಸರ್ನ. ರಾಮ್ ಪಿಕ್ಚರ್ ಬಂದಿತ್ತು, ಪ್ರಿಯಾಮಣಿ ಅವರು ಮತ್ತು ಅಪ್ಪು ಸರ್ ಅವ್ರ ಪ್ರೆಸ್ ಮೀಟ್ನೊಳಗೆ ಭೇಟಿ ಆಗಿದ್ದು. ಅವತ್ತು ಫಸ್ಟ್ ಭೇಟಿಯಾದಾಗ ನಾನು ಆ್ಯಕ್ಟರ್ ಆಗಿರಲಿಲ್ಲ. ಅವತ್ತು ಹೆಂಗೆ ಚೆಂದಾಗಿ ಮಾತಾಡ್ಸಿದ್ರು. ಆ್ಯಕ್ಟರ್ ಆದಮೇಲೂ ಫಸ್ಟ್ ಸಿನಿಮಾ ರಿಲೀಸ್ ಆದಮೇಲೂ ಮನೆಗೆ ಕರೆದು ಮಾತಾಡಿಸಿ, ಆಮೇಲೆ ಪ್ರೊಡಕ್ಷನ್ ವಿಚಾರವಾಗಿ ಮಾತಾಡಿದರು. ಒಂದು 2-3 ಸರಿ ಭೇಟಿ ಮಾಡಿದ ಅನುಭವ ಐತಲ್ಲ, ಅದು ಯಾವಾಗಲೂ ಹಸಿರಾಗಿ ಹಂಗೆ ಉಳ್ಕೊಂಡಿರ್ತೈತಿ. ಆಮೇಲೆ ನಾನು ಪುಣ್ಯ ಮಾಡಿದ್ದು ಅನ್ಸುತ್ತೆ, ಅಂದರೆ ಆ ಅನುಭವಗಳು ಇದಾವಲ್ಲ ಜೊತೆಗೆ ಅಂತ ಅಂದ್ಕೊಂಡು ಅದನ್ನೆಲ್ಲ ಹೊರತುಪಡಿಸಿ ಅಭಿಮಾನಿಯಾಗಿ ಮತ್ತು ಕನ್ನಡ ನಾಡಿನ ಈ ಮಣ್ಣಿನ ಮಕ್ಕಳಾಗಿ ನಾವು ಅವ್ರ ನಟರನ್ನಾಗಿ ಅಷ್ಟೇ ಅಲ್ಲ, ಅವ್ರು ಏನೇನು ಕೆಲಸ ಮಾಡ್ಯಾರಲ್ಲ ಅವೆಲ್ಲವೂ ಕೂಡ ಆದರ್ಶವಾಗಿ ಉಳಿದವು, ಯಾವತ್ತೂ ಉಳಿದವು. ಮತ್ತು ಯಾವತ್ತೂ ಕೂಡ ಒಳ್ಳೆ ಮನಸ್ಸಿರೋರಿಗೆ ಮತ್ತು ಒಳ್ಳೆ ಕೆಲಸ ಮಾಡೋರಿಗೆ ಅಪ್ಪು ಸರ್ ಸ್ಫೂರ್ತಿಯಾಗಿದ್ದೇ ಇರ್ತಾರೆ. ಇವತ್ತು ಸ್ಫೂರ್ತಿ ದಿನ ಅಂತ ಕೂಡ ಎಲ್ಲರೂ ಸೆಲೆಬ್ರೇಟ್ ಮಾಡ್ತೀವಿ ನಾವು, ಅಪ್ಪು ಅವರ ಬರ್ಡೇ ದಿನ. ಹೌದು, ಅಂದರೆ ಆ ಒಂದು ಆರ ಇತ್ತಲ್ಲ, ಅಪ್ಪು ಅವರ ನಗು ಆಗಿರಲಿ, ಅವ್ರ ವ್ಯಕ್ತಿತ್ವ ಆಗಿರಲಿ, ಅವ್ರ ಚಾರ್ಮ್ ಆಗಿರಲಿ, ಮತ್ತು ಅವ್ರ ಒಳ್ಳೆ ಮನಸ್ಸಾಗಿರಲಿ. ನಮಗೆ ಆಮೇಲೆ ಎಷ್ಟೊಂದು ವಿಚಾರಗಳು ನಮಗೆ ಅವ್ರು ತೀರ್ಕೊಂಡ ಮೇಲೆ ಗೊತ್ತಾಯ್ತು. ಅವ್ರ ಲಿಂಗೈಕ್ಯ ಆದಮೇಲೆ ನಮ್ಗೆ ಗೊತ್ತಾಯಿತು, ಇಷ್ಟು ಕೆಲಸ ಮಾಡ್ಯಾರ ಅಂತ ಅಂದ್ಕೊಂಡು. ಸ್ಫೂರ್ತಿ ದಿನ ಅಂತ ಕರೆಯೋದು ಇವತ್ತೊಂದಲ್ಲ, ಅವರು ಯಾವತ್ತು ಅವ್ರನ್ನ ಮನಸ್ಸಿನಾಗ ತೊಗೊಂಡಿರ್ತಾರಲ್ಲ ಆವತ್ತಿಂದನೇ ಸ್ಫೂರ್ತಿ ದಿನ ಶುರು ಆಗೈತಿ. ಇನ್ನೂ ಭಾಳಷ್ಟು ಜನರಿಗೆ, ನನ್ನಂಥ ನಟರುಗಳಿಗೆ, ಮತ್ತು ಒಳ್ಳೆ ಕೆಲಸ ಮಾಡೋರಿಗೆ, ಮತ್ತು ಒಳ್ಳೆದನ್ನ ಮನಸ್ಸಲ್ಲಿ ಇಟ್ಕೊಂಡಿರೋರಿಗೆ ಸದಾ ಸ್ಫೂರ್ತಿಯಾಗಿರ್ತಾರೆ.